ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತೊಗರಿಕಾಳು ಗ್ರೇವಿ ಮಾಡೋಣ. ಇದು ಚಪಾತಿಗೆ, ಪೂರಿಗೆ ಸೂಪರ್ ಆಗಿರ್ತದೆ. ಒಂದ್ಸಲ ಮಾಡಿಕೊಡಿ, ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೇವಿ. ಈ ಗ್ರೇವಿನ ಯಾವ ರೀತಿ ಮಾಡೋದನ್ನ ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಇದು ಚಪಾತಿಗೆ, ಪೂರಿಗೆ ತುಂಬ ರುಚಿಕರವಾಗಿರ್ತದೆ. ಬನ್ನಿ ಯಾವ ರೀತಿ ಮಾಡೋದನ್ನ ಒಂದ್ಸಲ ನೋಡ್ಕೊಂಬರೋಣ. ಬೇಗ ಈಸಿಯಾಗಿ ಮಾಡ್ಕೊಬೋದು, ಸುಲಭವಾಗಿ ಇರ್ತದೆ, ತಿನ್ನೋಕ್ಕೂ ರುಚಿಯಾಗಿರ್ತದೆ. ಬನ್ನಿ ಯಾವ ರೀತಿ ಮಾಡೋದನ್ನ ಒಂದ್ಸಲ ನೋಡ್ಕೊಂಬರೋಣ. ತೊಗರಿಕಾಳು ಗ್ರೇವಿ ಮಾಡೋಣ. ಅದಕ್ಕೆ ತೊಗರಿಕಾಳು, ಕೊತ್ತಂಬರಿ, ಈರುಳ್ಳಿ, 2 ಟೊಮಾಟೊ. ಒಗ್ಗರಣೆ ಮಾಡೋಕ್ಕೆ ಒಂದು ಕಡಾಯಿ ಇಕ್ಕಿ ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಕಾದಿದೆ. ಈರುಳ್ಳಿ, ಎಲ್ಲ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಕಟ್ ಮಾಡ್ಕೊಂಡಿರೋಂಥ ಟೊಮಾಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿ ಎಣ್ಣೆಯಲ್ಲಿ. ಸ್ವಲ್ಪ ಅರಿಶಿನ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಒಂದು 3 ಸ್ಪೂನಷ್ಟು ಖಾರದ ಪುಡಿ, ಕಾಳನ್ನ ಸೇರಿಸ್ಕೊಳ್ಳಿ. ಕೊತ್ತಂಬರಿನೂ ಹಾಕೊಳ್ಳಿ. ಸ್ವಲ್ಪ ಫ್ರೈ ಆಗಲಿ ಕಾಳೆಲ್ಲ ಎಣ್ಣೆಯಲ್ಲಿ. ರುಬ್ಕೊಂಡಿದ್ವಲ್ಲ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿ ಮಸಾಲನ ರುಬ್ಕೊಂಡಿದ್ವಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ನೀರು, ನೋಡಿ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಒಂದು 20 ನಿಮಿಷ ಸುಮಾರು. ಈಗ ಸಣ್ಣ ಉರಿ ಮಾಡಿಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿ ಇರಿ. ಸ್ವಲ್ಪ ಕಾಳೆಲ್ಲ ಬೇಯಲಿ. ಇದು ಪೂರಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ನೋಡಿ ಒಂದು 20 ನಿಮಿಷ ಆಗಿತ್ತು, ಈ ರೀತಿ ಆಗಿದೆ. ಇದು ಪೂರಿಗೆ ತುಂಬ ಚೆನ್ನಾಗಿರ್ತದೆ, ಚಪಾತಿಗೆ, ಪೂರಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.